ಜಾಸ್ತಿ ಮಾತಾಡ್ಬೇಡ ಭವಾನಿ, ಜಾಸ್ತಿ ಮಾತಾಡಿದ್ರೆ ನನ್ನ ತಲೆ ಕೆಡುತ್ತೆ. ನಿನ್ನ ಹತ್ರ ಯಾರು ಮಾತಾಡಿದ್ದು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಯಾಕೆ ಅಂತ ಲಾಸ್ಟಲ್ಲಿ ಕಾರಣನ ಹೇಳ್ತೀವಿ. ಏನಕ್ಕೆ ಇಷ್ಟು ದಿನ ಆಯಿತು ನಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಏನಾಗಿತ್ತು ಅಂತ ನಾವು ಲಾಸ್ಟಲ್ಲಿ ಈ ವ್ಲಾಗಲ್ಲಿ ತಿಳಿಸ್ತೀವಿ. ನಿಮಗೆ ಮಿಸ್ ಮಾಡಿದೆ ನೋಡಿ ಕೊನೆವರೆಗೂ ವಿಡಿಯೋನ. ಸೊ ನಾವು ವ್ಲಾಗ್ನ ಅಪ್ಲೋಡ್ ಮಾಡಿದಾಗ ಒಂದು 2-3 ಕ್ವೆಶನ್ ಕೇಳಿದ್ದಾರೆ ಕಮೆಂಟಲ್ಲಿ. ಸೊ ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ, ಹಾಗೆ ಈ ವ್ಲಾಗಲ್ಲಿ ಏನಕ್ಕೆ ನಾವು ಇಷ್ಟು ದಿನದಿಂದ ವ್ಲಾಗ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಏನಾಗಿತ್ತು, ನಮ್ಮಿಬ್ಬರ ಮಧ್ಯೆ ಏನಾದರೂ ಆಗಿತ್ತಾ, ಸೊ ಇಬ್ಬರು ಯಾಕೆ ವ್ಲಾಗ್ನ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಈ ವ್ಲಾಗಲ್ಲಿ ಹೇಳ್ತೀವಿ. ಸೊ ಅದ್ರದ್ದು ಕ್ವೆಶನ್ನ ಕೇಳ್ತೀನಿ ಇವಾಗ, ಅದಕ್ಕೆ ಭವಾನಿ ಉತ್ತರ ಕೊಡ್ತಾಳೆ ಏನು ಅಂತೇಳಿ. ಸೊ ಅವಳಿಗೆ ಇದು ರಿಲೇಟೆಡ್ ಆಗಿರುತ್ತೆ ಕ್ವೆಶನು. ಫಸ್ಟ್ ಕ್ವೆಶನ್ ಬಂದು, ಸುಧಾ ಅನ್ನೋರು ಕಮೆಂಟ್ ಮಾಡಿ ಕೇಳಿದರು ನಮಗೆ, ಅಕ್ಕ ನಿಮ್ಮ ಪಾಪುಗೆ ಕಿಡ್ನಿಲಿ ಊತ ಇದೆ ಅಂತಿದ್ರಲ್ಲ, ಇವಾಗ ಆರಾಮಾಗಿದ್ದಾನ? ಯಾವಾಗ ಊತ ಹೋಯಿತು? ನನಗೂ ಹಾಗೆ ಹೇಳಿದ್ದಾರೆ, ಭಯ ಆಗ್ತಿದೆ ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ ಅವನು ಹುಟ್ಟಿದ ಮೇಲೆ ಒಂದ್ಸಲಿ ನಾವು ಡಾಕ್ಟರ್ಗೆ ಹೇಳಿದ್ವಿ, ಏನು ಈ ಥರ ಎಲ್ಲ ಪ್ರೆಗ್ನೆಂಟ್ ಇರುವಾಗ ಸ್ಕ್ಯಾನಿಂಗಲ್ಲೆಲ್ಲ ಈ ಥರ ಬಂದಿತ್ತಲ್ಲ ಅಂತ ಹೇಳಿದ್ವಿ. ಸೊ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂದರು. ಇಲ್ಲ ಈ ಥರ ಹೇಳಿದರು ನಮಗೆ ಡಾಕ್ಟರು ಅಂದ್ಬಿಟ್ಟು ನಾವು ಪೀಡಿಯಾಟ್ರಿಷನ್ಗೆ ಹೇಳಿದ್ದೆವು. ಸೊ ಅವರು ಸ್ಕ್ಯಾನಿಂಗು ಆಮೇಲೆ ಏನು ಅದಕ್ಕೆ ಏನೇನು ಟೆಸ್ಟ್ ಮಾಡಿಸ್ಬೇಕು ಎಲ್ಲ ಮಾಡಿ ಅದರಲ್ಲಿ ನಾರ್ಮಲ್ ಬಂತು. ಸೊ ಹುಟ್ಟಾದ್ಮೇಲೆ ಹೊಂಟೋಗುತ್ತೆ ಅಂತ ಹೇಳ್ತಾರೆ, ಹೊಟ್ಟೆಯಿಂದ ಈಚೆ ಬಂದ ಮೇಲೆ ಅದೇ ಥರ ಹೋಗಿದೆ ಅಷ್ಟೇ, ಏನು ಭಯ ಪಡೋವಂಥದ್ದೇನಿಲ್ಲ. ಅದು ಪಾಪು ಹೊಟ್ಟೆಯಿಂದ ಈಚೆ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟರು. ಸೊ ಮುಂದಂಗೆ ಹೇಳ್ದಾಗೆ ಲಡ್ಡುಗೂ ಕೂಡ ಹೇಳಿದರು ಹುಟ್ಟಾದ್ಮೇಲೆ ಸರಿ ಹೋಗುತ್ತೆ ಅಂತೇಳಿ. ಲಡ್ಡುಗೂ ಹಾಗೆ ಇತ್ತು, ಅವನಿಗೂ ಕೂಡ ಸರಿ ಹೋಯಿತು. ಅವರೇ ಅದನ್ನು 2 ಸಲ ಮೆಸೇಜ್ ಮಾಡಿ ಕೇಳಿದ್ದಾರೆ. ಅದು ಬಿಟ್ಟರೆ ಇನ್ಯಾರು ಅಂತಂದರೆ ಪ್ರಿಯಾ ನವೀನ್ ಅಂತ ಅವರು, ನಿಮ್ಮ ಸ್ಕೂಲ್ ಆ್ಯಂಡ್ ಕಾಲೇಜ್ ಬಗ್ಗೆ ವ್ಲಾಗ್ ಮಾಡಿ ಅಂತ ಹೇಳಿದ್ದಾರೆ. ಅವಳು ನನ್ನ ಫ್ರೆಂಡೇ, ಅವಳಿಗೂ ಗೊತ್ತು. ಸ್ಕೂಲಲ್ಲಿ ಜೊತೆಲೇ ಇಬ್ಬರು ಆಲ್ಮೋಸ್ಟ್ LKG ಇಂದ 10th ಜೊತೆಲೇ ಓದಿದ್ದು. ನನ್ನ ಫ್ರೆಂಡೇ ಅವಳು. ಸೊ ಹಾಗಾಗಿ ಕಾಲೇಜ್ ಮತ್ತು ಸ್ಕೂಲ್ ಲೈಫ್ ವಿಡಿಯೋ ಮಾಡು ಅಂತ ಹೇಳಿದ್ದಾಳೆ. ಸೊ ನೋಡೋಣ. ಸೊ ಅವಳದು ಬೇರೆ ನಂದು ಬೇರೆ, ಬೇರೆ ಬೇರೆ ಮಾಡೋದಿತ್ತು. ಸೊ ಬೇರೆ ಬೇರೆ ವ್ಲಾಗ್ನ ಮಾಡಿ ಹಾಕ್ತೀವಿ. ಸೊ ಇನ್ಯಾವ ಥರ ನಿಮಗೆ ವ್ಲಾಗ್ ಬೇಕು ಅಂತ ಹೇಳಿ ಅದೇ ರೀತಿಯಾಗಿ ವ್ಲಾಗ್ನ ನಾವು ಮಾಡ್ತೀವಿ. ಇಷ್ಟೇ ಕಮೆಂಟ್ಸ್ ಬಂದಿದ್ದು, ಅದಕ್ಕೆ 2 ಬಂದಿತ್ತು, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬಂದಿತ್ತು, ಅದಕ್ಕೆ ನಾವು ಡೈರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದ್ದೀವಿ, ರಿಪ್ಲೈ ಮಾಡಿದ್ದೀವಿ. ಹಾಗೆ ಇನ್ಸ್ಟಾದಲ್ಲೂ ಕೂಡ ಹಾಕಿದ್ವಿ. ಅದ್ರದ್ದು ಮರ್ತೋಗ್ಬಿಟ್ಟಿದೆ, ಅದು ಬರ್ಕೊಂಡು ಇಟ್ಕೊಂಡಿದ್ವಿ ಹೇಳೋದ ಅಂತೇಳಿ, ಬಟ್ ಮರ್ತೋಗ್ಬಿಟ್ಟಿದೆ, ಅದು ಎಲ್ಲಿ ಇಟ್ಟಿದ್ದೀವಿ ಅಂತ ನೆನಪಾಗ್ತಾಯಿಲ್ಲ. ಸೊ ನಿಮ್ಗೇನಾದರೂ ನಮ್ಮ ಬಗ್ಗೆ ಕೇಳಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಸೊ ನೀವು ಕ್ವಾಂಡೆ ಕೇಳ್ಬೋದು. ಹಾಗೆ ಇನ್ಸ್ಟಾ ಅಕೌಂಟ್ನು ಫಾಲೋ ಮಾಡಿ, ಭವಿ ಪ್ರಿಯಾ ಅಂತ ಇದೆ ನೇಮ್ ಬಂದು. ಸೊ ಇನ್ಸ್ಟಾ ಅಕೌಂಟ್ನು ಫಾಲೋ ಮಾಡಿ. ಹಾಗೆ ಇಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಇನ್ನು ಮುಂದೆ ಬರ್ತಾ ಇರುತ್ತೆ ವೀಡಿಯೋಸು. ಏನಕ್ಕೆ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಫೋನ್ ರಿಪೇರಿ ಇತ್ತು, ಹಂಗಾಗಿ ಹಾಗೆ ಅಷ್ಟು ತಲೆನೂ ಕೆಡಿಸ್ಕೊಂಡಿರಲಿಲ್ಲ ಮಾಡಬೇಕು ವೀಡಿಯೋಸ್ನ ಅಂತ ಹೇಳಿ. ಸೊ ಸಬ್ಸ್ಕ್ರೈಬ್ ಆಗ್ತಿರ್ಲಿಲ್ವಲ್ಲ, ಅದರಿಂದ ನಮಗೆ ವೀಡಿಯೋಸ್ನ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಸೊ ಸಬ್ಸ್ಕ್ರೈಬ್ ಇವಾಗ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ಇವಾಗ ವೀಡಿಯೋಸ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಸೊ ನನ್ನ ಫೋನಿಂದ ಅಂದರೆ ಯೂಟ್ಯೂಬ್ನ ಚಾನಲ್ ಓಪನ್ ಮಾಡ್ಕೊಂಡಿದ್ದಲ್ವ, ಸೊ ಅದು ನನ್ನ ಫೋನು ಫುಲ್ ಹಾಳಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇಷ್ಟು ದಿನ ವೀಡಿಯೋಸ್ನ ಹಾಕಿರಲಿಲ್ಲ. ಸೊ ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ನ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕೇಳಿ, ಅದೇ ರೀತಿಯಾಗಿ ವೀಡಿಯೋಸ್ನ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಇಬ್ಬರು ಸೇರಿಕೊಂಡು. ನಾವು ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಇಟ್ಕೊಂಡಿದ್ವಿ ಅಷ್ಟೇ, ಆದರೆ ಯಾವುದೇ ಥರ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ಹಂಗಾಗಿ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಿರ್ತೀವಿ. ಏನಕ್ಕೆ ವೀಡಿಯೋಸ್ನ ಹಾಕ್ತಾಯಿಲ್ಲ ನೀವು, ವೀಡಿಯೋಸ್ ಹಾಕ್ಬೇಕಲ್ವಾ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಹಾಗೆ ಇನ್ನೊಂದು ನಿಮಗೆ ಹೇಳಿರಲಿಲ್ಲ ನಾನು, ಈಗ ರೀಸೆಂಟಾಗಿ ಮೊನ್ನೆ ನಾವು ಮದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಆವಾಗ ನನ್ನನ್ನು ನೋಡ್ಬಿಟ್ಟು ಬಂದು ಎದುರಿಗೆ ಮಾತಾಡ್ಸಿಲ್ಲ, ಹಿಂದಗಡೆ ಹೇಳ್ತಾಯಿದ್ರು ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅನಿಸುತ್ತೆ, ಇವರು ಯೂಟ್ಯೂಬಲ್ಲೆಲ್ಲ ಬರ್ತಾಯಿದ್ರು, ಅಕ್ಕ ತಂಗಿರಿಬ್ರು ಅಂತೇಳಿ. ಅದು ಕೇಳಿ ನನಗೆ
ತುಂಬ ಖುಷಿ ಆಯಿತು. ಸೊ ಅದನ್ನು ಬಂದ ಅಕ್ಕಂಗೆ ಹೇಳಿದಾಗ ನಾವು ಮಾಡಬೇಕಾಗಿತ್ತು, ಇಷ್ಟು ದಿನದಿಂದ ಮಾಡದೇ ಇದ್ದಿದ್ದು ನಮ್ಮ ತಪ್ಪು ಅಂತೇಳಿ ಇಬ್ಬರು ಮಾತಾಡ್ಕೋತೀವಿ. ಸೊ ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರೋ ನಮ್ಮನ್ನ ಗುರುತಿಸಿ ಮಾತಾಡಿಸ್ಲಿಲ್ಲ, ಹತ್ರ ಬಂದು ಮಾತಾಡಿಸ್ಲಿಲ್ಲ, ದೂರದಿಂದ ಹೇಳ್ತಾ ಇದ್ರು. ನನಗೂ ಅವ್ರಿಗೂ ಸ್ವಲ್ಪ ದೂರ ಅಷ್ಟೇ ಕೇಳಿಸ್ತಾ ಇತ್ತು ನನಗೆ ಅವ್ರು ಮಾತಾಡ್ತಿದ್ದಿದ್ದು. ಸೊ ಇನ್ಮೇಲಿಂದ ಮಾಡೋಣ ಅಂದ್ಕೊಂಡಿದ್ವಿ, ನಿಲ್ಲಿಸಲ್ಲ, ಮಾಡ್ತೀವಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಮಾಡಿಕೊಂಡು ವೀಡಿಯೋಸ್ನ ನೋಡಬೇಕು. ಸೊ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು. ಆಲ್ಮೋಸ್ಟ್ ಒಂದು 2 months ಆದಮೇಲೆ ಮತ್ತೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಹಾಗೆ ನಾವು ಕೂಡ ಅಷ್ಟೇ ಅದೇ ಥರ ರೀಲ್ಸ್ ಆ ಥರ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ನಾವು ಸೋಷಲ್ ಮೀಡಿಯಾದಲ್ಲೆಲ್ಲ. ಇವಾಗ ಇನ್ನು ಮುಂದೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಎರಡರಲ್ಲೂ ಆದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ. ಸೊ ಇದೇ ಇನ್ಸ್ಟಾ ಐ ಡಿ. ಸೊ ಇನ್ಮೇಲಿಂದ ಕಂಟೆಂಟ್ ರೀಲ್ಸ್ನು ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ನಮಗೆ ಹೆಂಗೆ ಕಂಟೆಂಟ್ ಸಿಗುತ್ತೋ ಆ ರೀತಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿಕೊಂಡು. ಸೊ ಎರಡನ್ನೂ ಕೂಡ ನೀವು ಇನ್ಸ್ಟಾನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ನಮಗೂ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತೆ. ಜಾಸ್ತಿ ವೀಡಿಯೋಸ್ನ ಮಾಡಿ ಹಾಕಬೇಕು, ನೋಡ್ತಾರೆ ನಮ್ಮನ್ನು ಕೂಡ ಅಂತ ಅಂದ್ಕೊಂಡು ಮಾಡ್ತೀವಿ. ಯಾರೂ ನೋಡಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ, ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈಗ 2 ತಿಂಗಳು ನಮಗೆ ಫೋನ್ ಇಲ್ಲದೆ ಇರೋದಕ್ಕೂ ಅದಕ್ಕೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರಲೇ ಇಲ್ಲ. ಸೊ ಸಬ್ಸ್ಕ್ರೈಬ್ ನೋಡಿ ನಾವು ಇವಾಗ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಹಾಗೆ ನಾವು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು ಅಂದರೆ, ಏನು ಒಂದಷ್ಟು ಮೆಮೊರೀಸ್ಗಳನ್ನ ನಾವು ಆದಷ್ಟು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಮಕ್ಕಳು ಚಿಕ್ಕವರಿಂದ ದೊಡ್ಡವರ ಹೆಂಗಾಗ್ತಾರೆ ಅದು ಫೋನಲ್ಲಿ ಒಂದೊಂದು ಸರಿ ಡಿಲೀಟ್ ಆಗಿಬಿಡುತ್ತೆ. ಬಟ್ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ. ನೀವು ಎಷ್ಟೇ ವರ್ಷ ಅದನ್ನು ತೆಗ್ದು ನೋಡಿದ್ರೂ ಒಂದು ಮೆಮೊರಿ ಥರ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಅರ್ನಿಂಗ್ಸ್ ಬರಬೇಕು ಅಂತಲೇ ಏನು ನಾವು ಸ್ಟಾರ್ಟ್ ಮಾಡಿಲ್ಲ, ಮೆಮೊರೀಸ್ಗೋಸ್ಕರ. ಹಾಗೆ ಯಾರಾದರೂ ಇವಾಗ ಹೊರಗಡೆ ಎಲ್ಲಾದರೂ ಹೋದಾಗ ಯಾರಾದರೂ ನಮ್ಮನ್ನ ನೋಡಿ ನೀವು ಅಕ್ಕ ತಂಗಿರು ಯೂಟ್ಯೂಬಲ್ಲಿ ಬರ್ತೀರಾ, ಹಾಗೆ ಇನ್ಸ್ಟಾದಲ್ಲಿ ನೋಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮನ್ನ ನೋಡಿ ಗುರ್ತಿಸಿದ್ರೆ ಸಾಕು ಅನ್ನೋದಕ್ಕೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಈಗ ಎಲ್ಲ ಜಾಸ್ತಿ ಹಣ ಮಾಡೋದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ಲು ಅಥವಾ ಇನ್ಸ್ಟಾ ಯೂಸ್ ಮಾಡ್ತಾ ಇರೋದು. ನಮ್ಗೆ ಅದು ಯಾವುದೇ ರೀತಿಯಾಗಿ ಹಣ ಮಾಡಬೇಕು ಏನೋ ಒಂದು ಇಷ್ಟ ಇಲ್ಲ. ಸೊ ನಮ್ಮನೇಲಿ ರೀಲ್ಸ್ ಎಲ್ಲ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮಲ್ಲೆಲ್ಲ ಇದೆ ಮಾಡಿ ನೀವು ರೀಲ್ಸ್ ಎಲ್ಲ ಮಾಡಿ ಹಾಕ್ಬೋದು ಅಂತ, ಬಟ್ ನಮ್ಮಿಬ್ಬರಿಗೆ ಆ ರೀತಿಯಾಗಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಈಗ ನೋಡೋಣ, ನಮಗೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ರೆ ಹೇಗೆ ಜನ ನೋಡ್ತಾರೆ. ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಎಷ್ಟೋ ಜನ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ದುಡ್ಡುಗೋಸ್ಕರ ಮಾಡ್ತಾಯಿದ್ದಾರೆ, ನಾವು ದುಡ್ಡು ಮಾಡಬೇಕು ಅಂತ ಏನು ಮಾಡ್ತಿಲ್ಲ. ಸೊ ನೋಡಲಿ ನಮ್ಮನ್ನು ಕೂಡ ಹೇಗೆ ಅಕ್ಕ ತಂಗಿರಿಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಬ್ಬರು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಹೊರತು ಬೇರೆ ನಾವು ಇದನ್ನು ಸ್ಟಾರ್ಟ್ ಮಾಡಿ ಹತ್ತತ್ರ 2 ವರ್ಷ ಆಯಿತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. 2 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕಲೇ ಇಲ್ಲ. ಕರೆಕ್ಟಾಗಿ ನಾವು ಇಂಟ್ರೆಸ್ಟ್ ಕೊಟ್ಟು ನಾವು ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಜವಾಗ್ಲೂ ಈಗಾಗಲೇ ಆಲ್ಮೋಸ್ಟ್ 1,500 ಗಂಟ ಆದರೂ ಸಬ್ಸ್ಕ್ರೈಬ್ ಆಗ್ತಾಯಿದ್ರು. ಬಟ್ ನಾವೇ ಕರೆಕ್ಟಾಗಿ ಇಂಟ್ರೆಸ್ಟ್ ಕೊಟ್ಟು ನಾವು ಅಪ್ಲೋಡ್ ಮಾಡಲಿಲ್ಲ ಅಷ್ಟೇ. ಬಟ್ ಇನ್ನು ಮುಂದೆ ನೋಡೋಣ ಹೆಂಗಾಗುತ್ತೆ, ಆ ರೀತಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿ ಮಾಡೋಕ್ಕೋಗಲ್ಲ, ಇನ್ನು ಮುಂದೆ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಫೋನ್ ಈ ರೀತಿ ಒಡೆದೋಗಿತ್ತಲ್ಲ, ಮಕ್ಕಳಿರೋದ್ರಿಂದ ಅವರು ಫೋನ್ ಯಾವಾಗಾದ್ರು ನೋಡ್ತಾರೆ, ಹಾಗೆ ತೆಗೆದೆಸ್ಬಿಡ್ತಾರೆ. ಹಾಗಾಗಿ ಫೋನ್ ಸ್ವಲ್ಪ ರಿಪೇರಿ ಆಗಿತ್ತು. ಇವಾಗ ಎಲ್ಲ ಸರಿ ಹೋಗಿದೆ. ಸೊ ಇನ್ನು ಮುಂದೆ ಒಂದಿನ ಬಿಟ್ಟು ಒಂದಿನ ಆದರೂ ಅಪ್ಲೋಡ್ ಮಾಡ್ತೀವಿ ವೀಡಿಯೋಸ್ನ. ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡಿರ್ತೀವಿ, ಇಲ್ಲ ಲಾಂಗ್ ವಿಡಿಯೋನಾದರೂ ಅಪ್ಲೋಡ್ ಮಾಡಿರ್ತೀವಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಹಾಗೆ ನಿಮ್ಮ ಫ್ಯಾಮಿಲೀಸ್ಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವೀಡಿಯೋಸ್ನ. ಹಾಗೆ ನಮ್ಮ ವೀಡಿಯೋಸ್ಗೂ ಲೈಕ್ ಕೊಡಿ. ಹಾಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕಾರಣ ಇದ್ರಿಂದ ನಾವು ವೀಡಿಯೋಸ್ನ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇನ್ಮೇಲಿಂದ ವೀಡಿಯೋಸ್ನ ಹಾಕ್ತೀವಿ ಕಂಟಿನ್ಯೂಸ್ ಆಗಿ. ಸೊ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಹೆಣ್ಮಗಳು ಥರ ನಮ್ಮ ಇಬ್ಬರನ್ನು ಟ್ರೀಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.